ನಂದು ಆನೆಸ್ಟಾಗಿ ನಾನೇ ಮಾಡ್ಕೊಂಡಿರುವಂತಹ ಫೇಸ್ ಪ್ಯಾಕ್ನ ನನ್ನ ಸ್ಕಿನ್ಗೆ ಹೇಗೆ ಎಫೆಕ್ಟ್ ಆಯಿತು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರಿಯಲ್ ಆಗಿ ನಾನು ಮನೇಲಿ ಮಾಡಿರುವಂಥ, ಈಗ ನಿಮ್ಗೆ ತೋರಿಸಿರುವಂಥ ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕಲ್ಲೇ ನನಗೆ ಈ ಥರ ಸ್ಕಿನ್ನು ಗ್ಲೋ ಆಗಿರೋದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀಕರ್ಣ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಇನ್ಸ್ಟೆಂಟಾಗಿ ಸ್ಕಿನ್ನ ಹೇಗೆ ಗ್ಲೋ ಮಾಡ್ಕೊಳ್ಳೋದು ಮತ್ತು ಇನ್ಸ್ಟೆಂಟಾಗಿ ಹೇಗೆ ಬ್ರೈಟ್ನೆಸ್ ಮಾಡ್ಕೊಳ್ಳೋದು ಸ್ಕಿನ್ನ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಮಗೆ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಬೇಕಾಗಿರುತ್ತೆ. ಸೊ ಅವಾಗ ಸಡನ್ನಾಗಿ ಪಾರ್ಲರ್ಗೆಲ್ಲ ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ. ಮತ್ತು ಯಾವಾಗ್ಲೂ ಫಂಕ್ಷನ್ ಇದಾಗೆಲ್ಲ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಂಡ್ರೆ ಸ್ಕಿನ್ಗೆ ಅಷ್ಟು ಕೆಮಿಕಲ್ಲು ಒಳ್ಳೆಯದು ಅಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಸಿಗುವಂಥ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಾವು ಮನೇಲೇ ಫೇಶಿಯಲ್ನ ಮಾಡ್ಕೊಬೋದು ಇನ್ಸ್ಟೆಂಟಾಗಿ ಅಂತ ತೋರಿಸ್ತಾ ಇದ್ದೀನಿ. ಇದು ಮನೇಲೇ ಸಿಗುವಂಥ ಕಡಿಮೆ ವಸ್ತುನಲ್ಲಿ 3 ಸ್ಟೆಪ್ಸ್ನಲ್ಲಿ ನೀವು ಮಾಡ್ಕೊಬೋದು. ನನ್ನ ಫೇಸ್ನ ನೀವು ನೋಡ್ಬೋದು. ನನ್ನ ಫೇಸ್ಗೆ ನಾನು ರೀಸೆಂಟಾಗಿ ನಂದು ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಆಗಿತ್ತು. ನಾನು ಪಾರ್ಲರ್ಗೆ ಹೋಗಿರಲಿಲ್ಲ, ತುಂಬ ದಿನ ಆಗಿತ್ತು. ನಾನು ಪಾರ್ಲರ್ಗೆ ಹೋಗ್ತೀನಿ 6 months once ಆ ಥರ ಹೋಗಿ, ಯಾಕೆಂದರೆ ಸ್ಕಿನ್ ಎಲ್ಲ ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತೆ ಮತ್ತು ಸನ್ ಬರ್ನ್ಸ್ ಎಲ್ಲ ಆಗಿರುತ್ತೆ. ಅದಕ್ಕೋಸ್ಕರ ಕೆಲವು ಟೈಮ್ಸ್ ನಾನು ಮನೇಲೇ ಮಾಡ್ಕೊತಾ ಇರ್ತೀನಿ. ನಾನು ಆಲ್ಮೋಸ್ಟ್ ಯಾವಾಗಲೂ ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೆ. ಫೇಸ್ ಪ್ಯಾಕ್ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೆ. ಬಟ್ ಸ್ಕ್ರಬ್ ಎಲ್ಲ ಮಾಡ್ತಾ ಇರಲಿಲ್ಲ ನನ್ನ ಮನೇಲಿ ಜಾಸ್ತಿ, ಯಾಕೆಂದರೆ ನನಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಏನಾದರೂ ಮಾಡಿದ್ರೆ ಸ್ಕಿನ್ ಏನಾದ್ರು ಹಾಳಾಗ್ಬೋದು, ರಫ್ ಆಗ್ಬೋದು ಅಥವಾ ಡ್ರೈ ಆಗ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ದೆ. ಬಟ್ ಈ ಸಲ ಟ್ರೈ ಮಾಡೋಣ, ನೋಡೋಣ, ಚೆನ್ನಾಗಿ ಬಂದರೆ ನಿಮಗೂ ಹೇಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ತುಂಬ ಇಷ್ಟ ಆಯಿತು ನನಗೆ. ಯಾರೇ ಆದ್ರೂ ಅಷ್ಟೇ, ಯಾರೇನು ಹುಡ್ತಾನೆ ಕಲ್ತ್ಕೊಂಡು ಬಂದಿರಲ್ಲ. ಸೊ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡಿದ್ರೇ ಗೊತ್ತಾಗೋದು. ನನಗೂ ಅದೇ ಥರ ಗೊತ್ತಾಯಿತು. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ನೀವು ಬೇರೆ ಬೇರೆ ಥರನೂ ಟ್ರೈ ಮಾಡ್ಬೋದು. ನಿಮ್ಗೇನಾರು ಆ ಥರ ಟ್ರೈ ಮಾಡಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಟ್ರೈ ಮಾಡ್ತೀನಿ. ಇವಾಗ ನಾನು ಯಾವ ಥರ ಫೇಶಿಯಲ್ ಪ್ಯಾಕ್ ಆಗ್ಬೋದು, ಸ್ಕ್ರಬ್ ಅದು ಯಾವ ಥರ ಟ್ರೈ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಂದು ಸ್ವಲ್ಪ ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಸ್ಕ್ರಬ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಭಯ ಇತ್ತು. ನಾನು ಲೋಟಸ್ ಅವ್ರದ್ದು ಸ್ಕ್ರಬ್ಬಿಂಗ್ ಇದು ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ಸಲ ನ್ಯಾಚುರಲ್ದೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ನೋಡಿ, ನೀವೇ ಸ್ಕಿನ್ ನೋಡ್ಬೋದು. ನಂದು ಡೈಲಿ ವ್ಲಾಗ್ಸಲ್ಲಿ ಇದು ಸ್ಕಿನ್ಗೂ ಇವತ್ತಿನಗೂ ಎಷ್ಟು ಗ್ಲೋ ಇದೆ ಅಂತ ನನಗೇ ತುಂಬ ಖುಷಿ ಆಯಿತು. ಏನು ಇಷ್ಟು ಚೆನ್ನಾಗಿ ಗ್ಲೋ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಿಮಗೂ ಹೇಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟು ಇವಾಗ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಸ್ಕ್ರಬ್ಬಿಂಗ್ ಮತ್ತು ಫೇಸ್ ಪ್ಯಾಕ್ ಮಾಡಿದೆ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಮತ್ತು ಇಷ್ಟ ಆಯಿತಾ ನೋಡಿಬಿಟ್ಟು ನಿಮ್ಗೂ ಈ ಫೇಶಿಯಲ್ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ, ಹೇಗನ್ನಿಸ್ತು, ನಿಮ್ಮ ಸ್ಕಿನ್ಗೂ ಗ್ಲೋ ಬಂತ ಅಂತ. ಇದು ಟ್ರೂ, ನಾನು ಮಾಡ್ಕೊಂಡಿರೋದ್ರಲ್ಲಿ ಫೇಶಿಯಲ್ ಮಾಡ್ಕೊಂಡಿದ್ರಲ್ಲಿ ಸಖತ್ ಗ್ಲೋ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಮನೇಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಡ್ರೈ ಸ್ಕಿನ್ ಇರಲಿ, ಸೆನ್ಸಿಟಿವ್ ಸ್ಕಿನ್ ಇರಲಿ, ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸ್ಕ್ರಬ್ಬಿಂಗು ಇದೆಲ್ಲ ತುಂಬ ಚೆನ್ನಾಗಿ ಬಂತು. ಸೊ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಗ್ಲೋ ಆಗುತ್ತೆ. ಎಲ್ಲೂ ಹೋಗಿಲ್ಲ ಅಂದ್ರೂ ಸುಮ್ಮನೆ ಟೆಸ್ಟ್ ಮಾಡೋದಕ್ಕಾದ್ರೂ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಹೇಗನ್ನಿಸ್ತು ಏನು ಅಂತ. ಬನ್ನಿ ಇವಾಗ ಹೇಗೆ ಮಾಡಿದೆ ನಾನು 3 ಸ್ಟೆಪ್ಸ್ ಫೇಶಿಯಲ್ ಮನೇಲಿ, ಸ್ಕ್ರಬ್ಬಿಂಗ್ ಆಗಿರ್ಬೋದು, ಕ್ಲೆನ್ಸಿಂಗ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟು ನಾವಿವಾಗ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಅಂದರೆ ಫೇಸ್ನ ಫುಲ್ಲು ಕ್ಲೀನ್ ಮಾಡ್ಕೊಬೇಕು. ಕೂದಲು ಎಲ್ಲ ಬರುತ್ತೆ ಅಂತ ಒಂದು ಏರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ನಾನು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಬಂದು ಕಾಟನ್ನಲ್ಲಿ ಒಂದು ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ, ಸಾಕು. ಅದರಿಂದ ನೀಟಾಗಿ ಎಲ್ಲ ಫೇಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಮಿಲ್ಕು ತುಂಬ ಕ್ಲೆನ್ಸಿಂಗ್ ಏಜೆಂಟ್ ಇದೆ, ತುಂಬ ಕ್ಲೀನ್ ಮಾಡುತ್ತೆ, ಮುಖ ಎಲ್ಲ ತುಂಬ ಫ್ರೆಶ್ನೆಸ್ ಕೊಡುತ್ತೆ. ಮತ್ತು ನಾವೀಗ ಫೇಶಿಯಲ್ಲು ಸ್ಕ್ರಬ್ಬಿಂಗ್ ಎಲ್ಲ ಮಾಡೋದ್ರಿಂದ ಸ್ಕಿನ್ನು ಡ್ರೈ ಆಗುತ್ತೆ, ಆ ಡ್ರೈನೆಸ್ನ ತಡೆಯುತ್ತೆ. ನಾವು ಮಿಲ್ಕಲ್ಲಿ ಕ್ಲೆನ್ಸಿಂಗ್ ಮಾಡೋದ್ರಿಂದ ಸ್ಕಿನ್ನು ಕೂಡ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯಾವುದೇ ನೀವು ಫೇಶಿಯಲ್ ಮಾಡ್ಕೋಬೇಕಾದ್ರೂ ಫಸ್ಟ್ ಆಫ್ ಆಲ್ ನೀವು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಇದು 3 ಸ್ಟೆಪ್ಸ್ ಇರುತ್ತೆ. ಫಸ್ಟು ಕ್ಲೆನ್ಸಿಂಗು, ಸ್ಕ್ರಬ್ಬಿಂಗು ಮತ್ತು ಫೇಸ್ ಪ್ಯಾಕ್ ಇರುತ್ತೆ. ಸೊ ಈ ಥರ ನಾನು ಈಗ ಫಸ್ಟು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಡರ್ಟ್ ಏನೇ ಇದ್ರೂ ಫೇಸಲ್ಲಿ, ಕಿವಿಲಿ, ಕತ್ತಲ್ಲಿ ಎಲ್ಲ ತೆಗಿಬೇಕು. ನಾವೇನೇ ಫೇಶಿಯಲ್ ಮಾಡಿಕೊಂಡ್ರು ಕಿವಿ, ಕತ್ತು, ಮುಖ ಇದು 3ಕ್ಕೂ ಮಾಡ್ಕೊಬೇಕು. ಯಾಕೆಂದರೆ ಅದು 3 ನೋಡೋಕ್ಕೆ ಈವನಾಗಿ ಕಾಣಬೇಕು. ಸೊ ಅದಕ್ಕೋಸ್ಕರ ಕ್ಲೆನ್ಸಿಂಗ್ ಆಗಿರ್ಬೋದು, ಸ್ಕ್ರಬ್ಬಿಂಗ್ ಆಗಿರ್ಬೋದು ಅಥವಾ ಫೇಸ್ ಪ್ಯಾಕ್ನ 3ಕ್ಕೂ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಸ್ಕ್ರಬ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಮನೇಲಿರೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮತ್ತು ಇದನ್ನ ಎಕ್ಸ್ಫೋಲಿಯೇಟಿಂಗ್ ಅಂತ ಕೂಡ ಕರಿತೀವಿ. ಮೊದಲು ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು
ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ನಮಗೆ ಗೊತ್ತಿರೋಂಗೆ ಅಕ್ಕಿ ಹಿಟ್ಟು ಎಷ್ಟು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಅಂದರೆ, ಅದು ನಾವು ಬಿಡಿಸುವಾಗಲೇ ತರಿ ತರಿ ಇರುತ್ತಲ್ವ, ಅದನ್ನು ಸ್ಕಿನ್ಗೆ ಹಾಕಿ ರಬ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಮತ್ತು ರೈಸ್ ಕೂಡ ತುಂಬ ಚೆನ್ನಾಗಿ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅಕ್ಕಿ ಹಿಟ್ಟನ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಾನು ಕಾಫಿ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಕಾಫಿ ಪುಡಿನೂ ಅಷ್ಟೇ ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಮತ್ತು ಡರ್ಟ್ಸು, ಸ್ಕಿನ್ನಲ್ಲಿರೋ ಡರ್ಟ್ಸ್ ಎಲ್ಲ ತೆಗೆಯುತ್ತೆ. ಅದ್ರ ಜೊತೆಗೆ ನಾನು ಇವಾಗ 1 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಬೇಕು. ನಿಮಗೆ 1 ಸ್ಪೂನ್ ಸಾಕಾದರೆ ಅದರಲ್ಲೇ ಮಿಕ್ಸ್ ಮಾಡ್ಕೊಬೋದು, ಇಲ್ಲಾಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಕಲಿಸ್ಕೊಬೇಕು. ನೋಡಿ, ಇದು ತುಂಬ ತೆಳುಗೂ ಇರಬಾರ್ದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ತೆಳು ಮಾಡಿಕೊಂಡ್ರೆ ಮುಖಕ್ಕೆ ನೀಟಾಗಿ ಹಚ್ಚಿ ಸ್ಕ್ರಬ್ ಮಾಡೋಕ್ಕಾಗಲ್ಲ, ಎಲ್ಲ ಚೆಲ್ಲೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇವಾಗ ಬನ್ನಿ ಹೇಗೆ ಸ್ಕ್ರಬ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡರು ಮತ್ತು ಮೊಸರು ಇದಿಷ್ಟು ಹಾಕಿ ಮಾಡಿರುವಂಥ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಅದನ್ನು ಕೈಗೆ ತೊಗೊಂಡು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಬೇಕು. ಯಾವುದೇ ನೀವು ಸ್ಕ್ರಬ್ ಮಾಡುವಾಗಲಿ ಫೇಸ್ ಪ್ಯಾಕ್ ಆಗಲಿ ಅಪ್ವರ್ಡ್ ಮೂಮೆಂಟಲ್ಲೇ ಮಾಡಬೇಕು. ಫಸ್ಟು ಸ್ಕಿನ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಮೂತಾಗಿ ರಬ್ ಮಾಡಬೇಕು. ತುಂಬ ಪ್ರೆಷರ್ ಹಾಕಿ ರಬ್ಬೆಲ್ಲ ಮಾಡಬಾರ್ದು, ಯಾಕೆಂದರೆ ಮೊದಲೇ ಅದು ತರಿ ತರಿ ಇರುತ್ತೆ. ತುಂಬ ಪ್ರೆಷರ್ ಹಾಕಿ ಮಾಡಿದ್ರೆ ಸ್ಕಿನ್ನು ರಪ್ಚರ್ ಅಥವಾ ಅದು ಒಂಥರ ತರ್ಚಿದಂಗೆ ಉರಿ ಬರೋ ಥರ ಆಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಜೋರಾಗಿ ರಬ್ ಮಾಡಬೇಡಿ, ಮೇಲೆ ನೀಟಾಗಿ ರಬ್ ಮಾಡಿದ್ರೆ ಸಾಕು. ಅದು ನಿಮಗೆ ಗೊತ್ತಾಗುತ್ತೆ ಸ್ಕಿನ್ನನ್ನು ರಬ್ ಮಾಡ್ತಾ ಇರೋದು. ಅದಕ್ಕೆ ಆದಷ್ಟು ಸ್ಲೋ ಆಗಿ ನಿಧಾನಕ್ಕೆ ಮಾಡಿ ಅದು ನೀಟಾಗಿ ಸ್ಕ್ರಬ್ ಆಗುತ್ತೆ. ಕಣ್ಣಿನ ಕೆಳಗಡೆ ಎಲ್ಲ ಮಾಡುವಾಗ ತುಂಬ ಮೆತ್ತಗೆ ಮಾಡಬೇಕು, ಯಾಕೆಂದರೆ ಕಣ್ಣಿನ ಕೆಳಗಡೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಅದಕ್ಕೋಸ್ಕರ ತುಂಬ ಸ್ಲೋ ಮೂಮೆಂಟಲ್ಲಿ ಅದನ್ನ ರಬ್ ಮಾಡ್ಕೊಬೇಕು. ನೆಕ್ಸ್ಟು ನಾವು ಬಾಯಿ ಹತ್ರ ಆಗಿರ್ಬೋದು, ಈ ಮೂಗು ಹತ್ರ ಆಗಿರ್ಬೋದು, ಅಲ್ಲೆಲ್ಲ ಸ್ವಲ್ಪ ಅನ್ನೀವನ್ ಸ್ಕಿನ್ ಇರುತ್ತೆ, ಅಂದರೆ ಬ್ಲ್ಯಾಕ್ ಥರ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಈ ಮೂಗು ಮೇಲೆ ಮತ್ತು ಗಡ್ಡದ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ರಬ್ ಮಾಡಿ. ಆವಾಗ ಅಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನೀವು ಸ್ಕ್ರಬ್ ಎಲ್ಲ ಆದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಮ್ಮ ಸ್ಕಿನ್ನು ಎಷ್ಟು ಅನ್ನಿವನ್ ಆಗಿರುತ್ತೋ ಏನೇ ಮೇಕಪ್ ಮಾಡಿದ್ರೂ ಚೆನ್ನಾಗಿ ಕಾಣಲ್ಲ. ಒಂದು ಕಡೆ ಬ್ಲ್ಯಾಕ್ ಕಡೆ ಒಂದು ಕಡೆ ವೈಟು ಆ ಥರ ಕಾಣುತ್ತೆ. ಅದಕ್ಕೋಸ್ಕರ ನಾವು ನೀಟಾಗಿ ಸ್ಕಿನ್ನು ಇವನ್ ಇರೋ ಥರ ಮಾಡ್ಕೊಬೇಕು. ಅದಕ್ಕೋಸ್ಕರ ಈ ಥರ ನೀಟಾಗಿ ಸ್ಕ್ರಬ್ ಎಲ್ಲ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋದರೆ ಅದು ಕಲರೆಲ್ಲ ಬ್ರೈಟ್ ಆಗುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಆಗುತ್ತೆ. ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕಿನ್ನು. ನೋಡೋದಕ್ಕೆ ಏನು ಮೇಕಪ್ ಇಲ್ಲದೆ ಇದ್ರೂ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೀವು ಆದಷ್ಟು ಈ ನೋಸ್ ಹತ್ರ ಮತ್ತು ಬಾಯಿ ಹತ್ರ ಮತ್ತು ಈ ಗಡ್ಡದ ಹತ್ರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸ್ಕ್ರಬ್ ಮಾಡಬೇಕು. ಅಲ್ಲೆಲ್ಲ ಇರುವಂಥ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗೋದಕ್ಕೆ. ಮತ್ತು ಬೇರೆ ಕಡೆ ಎಲ್ಲ ಸಾಫ್ಟಾಗಿ ನೀಟಾಗಿ ನಿಧಾನಕ್ಕೆ ಮಾಡಿದ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಣೆ ಮೇಲೂ ಅಷ್ಟೇ ಸ್ವಲ್ಪ ಜನಕ್ಕೆ ಹಣೆ ಮೇಲೆ ಬ್ಲ್ಯಾಕಾಗಿರುತ್ತೆ, ಅಲ್ಲೊಂದು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೀವು ಎಷ್ಟು ನೀಟಾಗಿ ಸ್ಕ್ರಬ್ ಮಾಡ್ಕೊತೀರೋ ಅಷ್ಟು ನೀಟಾಗಿ ಸ್ಕಿನ್ ಆಗುತ್ತೆ. ಕಣ್ಣಿನ ಸುತ್ತಲೂ ಅಷ್ಟೇ ನೀಟಾಗಿ ನಿಧಾನಕ್ಕೆ ರಬ್ ಮಾಡಿದ್ರೆ ನಾವು ಸ್ಕ್ರಬ್ಬಿಂಗ್ ಮಾಡಿದಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ. ಅದಕ್ಕೋಸ್ಕರ ಅದು ಸ್ಕಿನ್ನು ಆಮೇಲೆ ಗ್ಲೋ ತುಂಬ ಚೆನ್ನಾಗಾಗೋದು. ಮತ್ತು ಮೇಲ್ಗಡೆಯಿಂದ ನಾವು ಏನೇ ಒಂದು ಡೆಡ್ ಸ್ಕಿನ್ ಆಗ್ಬೋದು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇನ್ಸೈಡಿಂದ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗುತ್ತೆ. ಅದಕ್ಕೆ ಸ್ಕಿನ್ನು ಇನ್ಸ್ಟೆಂಟಾಗಿ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಇದನ್ನು ಬೇಕಂದರೆ 15 ಡೇಸ್ ಒನ್ಸು, ಮಂತ್ಲಿ ಒನ್ಸ್ ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ಈಗ ಈ ಥರ ಸ್ಕ್ರಬ್ಬಿಂಗ್ನ ವೀಕ್ಲಿ ಒನ್ಸ್ ಕೂಡ ಮಾಡ್ತಾರೆ. ನಾನು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರೆ ನಾನು ಜಾಸ್ತಿ ಮಾಡೋಕ್ಕೋಗಲ್ಲ, ಮಂತ್ಲಿ ಒನ್ಸ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ನೀಟಾಗಿ ಒಂದು 5 ರಿಂದ 10 ನಿಮಿಷ ತನಕ ಸ್ಕ್ರಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಸ್ಕಿನ್ಗೆ ಸಾಕಂತ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು 5 ರಿಂದ 10 ನಿಮಿಷ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಸ್ಮೂತಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬ ಪ್ರೆಷರೆಲ್ಲ ಏನು ಜಾಸ್ತಿ ಕೊಡೋಕ್ಕೆ ಹೋಗ್ಬಿಡಿ. ಎಲ್ಲ ನೀಟಾಗಿ ಸ್ಕ್ರಬ್ ಆದಮೇಲೆ ಒಂದು 5 ನಿಮಿಷ ಹಾಗೆಯೇ ಸ್ಕಿನ್ ಮೇಲೆ ಬಿಟ್ಬಿಟ್ಟು ಆಮೇಲೆ ಫೇಸ್ ವಾಶ್ನ ಮಾಡ್ಕೊಳ್ಳಿ. ಸ್ಕ್ರಬ್ ಮಾಡುವಾಗಲೂ ಅಷ್ಟೇ ನಾವು ಯಾವಾಗಲೂ ಕಿವಿ ಮತ್ತು ಕತ್ತು ಎರಡನ್ನೂ ಮರಿಬಾರ್ದು. ಕತ್ತೂ ಸ್ಕ್ರಬ್ ಮಾಡ್ಕೋಬೇಕು ನೀಟಾಗಿ, ಕಿವಿನೂ ಅಷ್ಟೇ ಕಿವಿ ಹತ್ರನೂ ನೀಟಾಗಿ ಹಾಕಿ ಸ್ಕ್ರಬ್ ಮಾಡ್ಕೋಬೇಕು. ಆವಾಗ ಎಲ್ಲ ಫೇಸ್ ಸ್ಕಿನ್ ಆಗಿರ್ಬೋದು, ಕಿವಿದಾಗಿರ್ಬೋದು, ಕತ್ತಾಗ್ಬೋದು ತುಂಬ ನೀಟಾಗಿ ಕಾಣುತ್ತೆ ಇವನಾಗಿ. ಸೊ ಆ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸ್ಕ್ರಬ್ಬರ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಅದು ಸ್ಕ್ರಬ್ಬರ್ ಮಿಕ್ಕಿದೆಯಲ್ಲ ಅಂತೇಳ್ಬಿಟ್ಟು ತಡಿ ಹೆಂಗಿದ್ರು ಇದು ಓಮ್ ಮೇಡೇ ಅಲ್ವಾ ಇದು ಮಾಡಿರೋ ಸ್ಕ್ರಬ್ಬರ್ ಮಾಡಿರೋದು, ಸೊ ಏನು ಸೈಡ್ ಎಫೆಕ್ಟ್ಸ್ ಆ ಥರ ಏನೂ ಆಗೋಲ್ಲ ಅಂದ್ಬಿಟ್ಟು ನಂದು ಎಲುಬು ಎಲ್ಲ ಸ್ವಲ್ಪ ಬ್ಲ್ಯಾಕ್ ಇದೆ ಅಲ್ವಾ, ಅದಕ್ಕೆಲ್ಲ ಹಾಕೋಣ, ಮಿಕ್ಕಿರೋದನ್ನ ಏನಕ್ಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಎಲುಬುಗೆ ಮತ್ತು ಕೈಗೆ ಆಲ್ಮೋಸ್ಟ್ ಕೈಗೆಲ್ಲ ಹಾಕ್ತೆ ನೀಟಾಗಿ ಹಾಕಿ ಅದನ್ನು ಅಷ್ಟೇ ಸ್ಮೂತಾಗಿ ಮಸಾಜ್ ಮಾಡಿಕೊಂಡೆ. ಎಲ್ಲನೂ ನೀಟಾಗಿ ಮಸಾಜ್ ಮಾಡಾದಮೇಲೆ ಫುಲ್ಲು ಕೈ ಪೂರ ಹಚ್ಕೊಂಡಿದ್ದೀನಿ. ಕೈ ಪೂರ ಹಚ್ಕೊಂಡು ಸ್ಕ್ರಬ್
ಮಾಡ್ಕೊತಾ ಇದ್ದೀನಿ. ಹೇಗಿದ್ದರೂ ಮಾಡ್ತಾ ಇದ್ದೀನಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು, ಕೈಗೂ ಸ್ಕ್ರಬ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಬಿಸಿಲಿಗೆಲ್ಲ ಬಿದ್ದು ಬ್ಲ್ಯಾಕ್ ಎಲ್ಲ ಆಗಿರುತ್ತೆ, ಸ್ವಲ್ಪ ಕೈಗೂ ನೀಟಾಗಿ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ಇವಾಗ ನಾನು ಒಂದು 5 ನಿಮಿಷ ಬಿಟ್ಟು ಮುಖ ಮತ್ತು ಕೈ ಎಲ್ಲ ನೀಟಾಗಿ ವಾಶ್ ಮಾಡ್ಕೊತೀನಿ. ನೋಡಿ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು, ಈ ಥರ ನಾನು ಸುಮ್ಮನೆ ಅಪ್ಲೈ ಮಾಡಿದೆ. ಆ್ಯಕ್ಚುಲಿ ನಾನು ಫುಲ್ ಬಾಡಿಗೆ ಆಗುತ್ತೆ ಅಂತ ಮಾಡಿಲ್ಲ, ಬರೀ ಫೇಸ್ಗೆ ಅಂತ ಮಾಡಿದ್ದು. ಬಟ್ ಕೈನೂ ಎಷ್ಟು ಚೆನ್ನಾಗಿತ್ತು ಸ್ಕ್ರಬ್ಬಿಂಗ್ ಅಂದರೆ, ತುಂಬ ಚೆನ್ನಾಗಿತ್ತು. ಕೈನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಇವಾಗ ನಾನು ಮುಖ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಈಗ ಆಲ್ರೆಡಿ ಗ್ಲೋ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ನಾನು ಫಸ್ಟು ಸ್ಕ್ರಬ್ ಮಾಡೋಕ್ಕಿಂತ ಮುಂಚೆ ಮತ್ತು ಇವಾಗ ಹೇಗಿದೆ ಅಂತ. ಮತ್ತು ಬ್ಲ್ಯಾಕ್ ಹೆಡ್ಸು ಗಡ್ಡದ ಹತ್ರ ನೋಡಿ ಎಷ್ಟು ವೈಟ್ ಆಗಿದೆ, ಅದರಲ್ಲಿರೋ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಸ್ಕ್ರಬ್ಬಿಂಗೇ ಹಿಂಗೆ ಆದಮೇಲೆ ಫೇಸ್ ಪ್ಯಾಕ್ ಹಾಕಿದ್ಮೇಲೆ ಇನ್ನೆಷ್ಟು ಚೆನ್ನಾಗಿ ಕಾಣ್ಬೋದಲ್ವಾ. ಬೇಕಾದ್ರೆ ನೀವು ಮನೇಲಿ ಟ್ರೈ ಮಾಡಿ. ಇದು ನಾನು ಆನೆಸ್ಟಾಗಿ ನಾನು ಮಾಡಿರುವಂಥ ಫೇಸ್ ಪ್ಯಾಕು ಸ್ಕ್ರಬ್ಬಿಂಗ್ನ ನಿಮಗೆ ತೋರಿಸ್ತಾ ಇರೋದು. ಬನ್ನಿ ಇವಾಗ ಫೇಸ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನಿವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ಎಷ್ಟು ಸ್ಕಿನ್ನಿಗೆ ಒಳ್ಳೆಯದು ಅಂತ. ತುಂಬ ಸ್ಕಿನ್ನ ಸಾಫ್ಟ್ ಮಾಡುತ್ತೆ ಮತ್ತು ಬ್ರೈಟ್ ಮಾಡುತ್ತೆ. ಸೊ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. 1 ಚಿಟಿಕೆ ಆಗೋಷ್ಟು ಅರಿಶಿನ ತೊಗೊಂಡ್ರೆ ಸಾಕು. ಇದನ್ನು ಅಷ್ಟೇ ನೀವು ಚೆನ್ನಾಗಿರೋ ಅರಿಶಿನ ಯೂಸ್ ಮಾಡಿ, ಫೇಸ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ. ಮತ್ತು ಅದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಮೊಸರು ತೊಗೊತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಪ್ಯಾಕನ್ನು ಅಷ್ಟೇ ತುಂಬ ತೆಳು ಆಗಬಾರ್ದು, ಗಟ್ಟಿಗೆ ಮಾಡ್ಕೊಬೇಕು. ಯಾಕೆಂದರೆ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿರೋದ್ರಿಂದ ಅದು ಚೆಲ್ಲುತ್ತೆ. ತುಂಬ ತೆಳು ಆಗಿಬಿಟ್ರೆ ಗಟ್ಟಿಗೆ ನೀಟಾಗಿ ಫೇಸಲ್ಲಿ ಕೂತ್ಕೊಳ್ಳೋ ಥರ ಆಗೋ ಥರ ನೀಟಾಗಿ ಕಲಿಸ್ಕೊಬೇಕು. ಇದ್ರ ಜೊತೆಗೆ ನಾನು ಒಂದು ವಿಟಮಿನ್ ಇ ಆಯಿಲ್ದು ಕ್ಯಾಪ್ಸೂಲ್ ತೊಗೊತಾ ಇದ್ದೀನಿ. ಇದು ನಾವು ಇವಾಗ ಸ್ಕ್ರಬ್ಬಿಂಗು ಇದು ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ವಿಟಮಿನ್ ಇ ಆಯಿಲ್ನ ಹಾಕಿದ್ರೆ ಅದು ತುಂಬ ಸ್ಕಿನ್ನಿಗೆ ಸಾಫ್ಟ್ನೆಸ್ ಕೊಡುತ್ತೆ. ಮತ್ತು ವಿಟಮಿನ್ ಇ ಆಯಿಲು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಹಾಕಿದ್ರೆ. ಅದರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇದೆ ಸ್ಕಿನ್ನಿಗೆ. ಸ್ಕಿನ್ನ ತುಂಬ ಚೆನ್ನಾಗಿ ಸಾಫ್ಟ್ ಮತ್ತು ಮಾಯ್ಶ್ಚರೈಸ್ ಮಾಡುತ್ತೆ. ಮೊಸರು ಅಷ್ಟೇ, ನಾವಿಲ್ಲಿ ಮೊಸರು ಯೂಸ್ ಮಾಡಿರೋದ್ರಿಂದ ಮೊಸರು ಬ್ಲೀಚಿಂಗ್ ಥರ ವರ್ಕ್ ಮಾಡುತ್ತೆ. ಸ್ಕಿನ್ನಿಗೆ ಗ್ಲೋನೆಸ್ ಕೊಡುತ್ತೆ ಮತ್ತು ಮಾಯ್ಶ್ಚರೈಸ್ ಮಾಡುತ್ತೆ. ಇಲ್ಲಿ ಎಲ್ಲ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಸ್ಕಿನ್ನನ್ನು ಡ್ರೈ ಮಾಡಲ್ಲ, ತುಂಬ ಚೆನ್ನಾಗಿ ಗ್ಲೋ ಬರೋ ಥರ ಮಾಡುತ್ತೆ. ಸೊ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮತ್ತು ಏನು ಸೈಡ್ ಎಫೆಕ್ಟ್ ಇಲ್ಲ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕೆಂದರೆ ಫೇಸ್ಗೆ ಅಪ್ಲೈ ಮಾಡಿ ಬಿಡಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಬನ್ನಿ ಫೇಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ನೀವು ಇದನ್ನು ಬೇಕಂದರೆ ಕೈಯಿಂದನೂ ಅಪ್ಲೈ ಮಾಡ್ಕೋಬೋದು, ಇಲ್ಲ ಬ್ರಷಿಂದನೂ ನೀಟಾಗಿ ಅಪ್ಲೈ ಮಾಡ್ಕೊಬೋದು. ಇವಾಗ ನಾನು ಇದನ್ನು ಒಂದು ಬ್ರಷ್ ತೊಗೊಂಡು ಅಪ್ಲೈ ಮಾಡ್ಕೊತೀನಿ. ಮುಖದಲ್ಲಿ ಏನು ನೀರಿಲ್ದಿರೋ ಹಾಗೆ ನೀಟಾಗಿ ಮುಖನ ಒರೆಸ್ಕೊಂಡಾದ್ಮೇಲೆ ಇವಾಗ ಪ್ಯಾಕ್ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಂದು ಎಷ್ಟು ಸೆನ್ಸಿಟಿವ್ ಸ್ಕಿನ್ ಅಂತಂದರೆ, ನನಗೆ ಪಾರ್ಲರ್ಗೆ ಹೋದ್ರೂ ಅಷ್ಟೇ ನಾನು ಯಾವುದಾದ್ರು ಒಂದು ಪರ್ಟಿಕ್ಯುಲರಾಗಿ ಮಾಡಿಸ್ಕೊಳ್ಳೋದು, ಎಕ್ಸ್ಟ್ರಾ ಯಾವುದು ಜಾಸ್ತಿ ಮಾಡಿಸ್ಕೊಳ್ಳಲ್ಲ. ಯಾಕೆಂದರೆ ಸ್ಕಿನ್ನು ಬೇಗ ಎಫೆಕ್ಟ್ ಆಗುತ್ತೆ, ಪಿಂಪಲ್ ಬಂದುಬಿಡುತ್ತೆ, ಇಲ್ಲಾಂದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಹೆದರ್ತೀನಿ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ. ಡ್ರೈ ಸ್ಕಿನ್ ಆಗಿರೋದ್ರಿಂದನೂ ಅದಕ್ಕೋಸ್ಕರನೇ ಸ್ವಲ್ಪ ನನಗೆ ಕೆಮಿಕಲ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಮತ್ತು ನಾನು ಇವಾಗ ಮನೆಯಲ್ಲೇ ಇರೋಂಥ ಇಂಗ್ರೀಡಿಯೆಂಟ್ಸ್ನ ನಾನೇ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ನಿಮ್ಮದು ಡ್ರೈ ಸ್ಕಿನ್ನು ಅಥವಾ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ, ಏನೂ ಸೈಡ್ ಎಫೆಕ್ಟ್ ಆಗಲ್ಲ. ಇವಾಗ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಬೇಕಂದ್ರೂ ಈ ಥರ ಅಪ್ವರ್ಡ್ ಮೂಮೆಂಟ್ ಹಾಕಬೇಕು. ಕಣ್ಣಿ ಕಡೆಯಿಂದ ಈ ಕಡೆ ಕಿವಿ ಕಡೆಗೆ ಹೋಗಬೇಕು, ಆ ಥರ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಆವಾಗ ಅದು ನೀಟಾಗಿ ಸ್ಕಿನ್ನೂ ಅದೇ ಥರ ನಾವು ಡ್ರೈ ಮಾಡಿದ್ಮೇಲೆ ಅಡ್ಜಸ್ಟ್ ಆಗಿ ನೀಟಾಗಿ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಫೇಸ್ ಪ್ಯಾಕ್ ಹಾಕೋದು. ನಾವು ಫೇಸ್ ಪ್ಯಾಕ್ ಹಾಕಿದಾಗ ಸ್ಕಿನ್ನು ಲೂಸ್ ಆಗಿರುತ್ತಲ್ವ, ಅದೆಲ್ಲ ಟೈಟ್ ಆಗುತ್ತೆ, ನೀಟಾಗಿ ಕೂರುತ್ತೆ. ಮತ್ತು ನೆರಿಗೆಗಳು ಅದೆಲ್ಲ ಇದಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಫೇಸ್ ಪ್ಯಾಕ್ ಹಾಕಿದಾಗ ಮಾತಾಡೋದಾಗಲಿ, ನಗೋದಾಗಲಿ, ಏನಾದರೂ ತಿನ್ನೋದಾಗಲಿ ಮಾಡಬಾರ್ದು. ನಾವು ಆ ಥರ ಮಾಡಿದಾಗ ನಮ್ಮ ಸ್ಕಿನ್ನು ಎಕ್ಸ್ಪ್ಯಾಂಡು ಮತ್ತು ಈ ಥರ ನಾವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀವೋ ಆ ಥರ ಎಲ್ಲ ಇದಾಗುತ್ತಲ್ವ. ಆ ಥರ ಪ್ಯಾಕ್ ಆದಾಗ ನೆರಿಗೆ ಬರೋ ಚಾನ್ಸಸ್ ಇರುತ್ತೆ. ನಾವೇನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಬಾರ್ದು. ಅದಕ್ಕೋಸ್ಕರ ಪ್ಯಾಕ್ ಹಾಕಿದಾಗ ಯಾವಾಗಲೂ ಮಾತಾಡ್ದೇ ಸೈಲೆಂಟಾಗಿದ್ದರೆ ನಮ್ಮ ಕಣ್ಣತ್ರ ಇರೋ ನೆರಿಗೆಗಳು ಆ ಥರ ಎಲ್ಲ ನೀಟಾಗಿ ಹೋಗುತ್ತೆ, ಟೈಟ್ ಆಗುತ್ತೆ, ಸ್ಕಿನ್ನು ನೀಟಾಗಿ ಗ್ಲೋ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ರೆಸ್ಟ್ ಮಾಡೋದನ್ನು ಪ್ಯಾಕ್ ಹಾಕಿದಾಗ ರೆಸ್ಟ್ ಮಾಡಿ, ಇಲ್ಲಾಂದರೆ ಸೈಲೆಂಟಾಗಿ ನಿಮ್ದು ಏನು ವರ್ಕ್ ಇದೆಯೋ ಅದನ್ನು ಮಾಡಿಕೊಂಡು ಮಾತಾಡ್ದೇ ಫೇಸ್ ಪ್ಯಾಕ್ನ ಡ್ರೈ ಮಾಡಿ. ಈ ಫೇಸ್ ಪ್ಯಾಕು ಡ್ರೈ ಆಗೋ ತನಕ ಬಿಡಬೇಕು. ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕತ್ತು, ಕಿವಿ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನಾವು ಮೊಸರು ಎಲ್ಲ ಹಾಕಿರೋದ್ರಿಂದ, ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಸ್ಕಿನ್ನು ಹಾಕ್ತಾ ಇರುವಾಗಲೇ ಎಷ್ಟು ತಣ್ಣಗೆ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನೀವೂ ಅಷ್ಟೇ, ನಮಗೆ ಅಂತಲೇ ಕೆಲವು ಟೈಮ್ ಕೊಡಬೇಕು. ನಾವು ಸುಮ್ಮನೆ ಬರೀ ಮನೆಗೆ ಇದಕ್ಕೆ ಅಂತ ನೋಡಬೇಕು. ಬಟ್ ನಾವು ಚೆನ್ನಾಗಿದ್ರೂ ಅಲ್ವಾ ಎಲ್ಲನೂ ಚೆನ್ನಾಗಿ ನೋಡ್ಕೊಳಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಸ್ವಲ್ಪ ಟೈಮ್ ಕೊಟ್ಕೊಂಡು ಈ ಥರ ನೀವು ಅಡುಗೆ ಮಾಡಬೇಕು ನೋಡ್ತೀವಿ. ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ನೀವು ಅಡುಗೆ ಮಾಡ್ಕೊಬೋದು. ಆಮೇಲೆ ಡ್ರೈ ಆದ ತಕ್ಷಣ ಹೋಗಿ ವಾಶ್ ಮಾಡ್ಕೊಬೋದು. ಆ ಥರ ನೀವು ಕೆಲಸ ಮಾಡಿಕೊಂಡೆ ನೀವು ಈ ಥರ ಎಲ್ಲ ಮಾಡ್ಕೊಬೋದು. ನಿಮಗೋಸ್ಕರನೂ ಸ್ವಲ್ಪ ಟೈಮ್ ಕೊಟ್ಕೊಂಡು ನೀವು ಚೆನ್ನಾಗಿರೋ ಥರ ನೋಡ್ಕೊಳ್ಳಿ. ಅವಾಗ ನಿಮಗೂ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವಾಗ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ದಾಗ ನಿಮ್ಮ ಮನೆಯವ್ರಿಗೂ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಇದು ನೋಡಿ, ಯಾವಾಗಲೂ ಅಪ್ಲೈ ಮಾಡುವಾಗ ಈ ಥರ
ಕತ್ತಿಗೂ ಅಷ್ಟೇ ಅಪ್ವರ್ಡ್ ಮೂಮೆಂಟಲ್ಲಿ ಅಪ್ಲೈ ಮಾಡ್ಕೊಬೇಕು. ನೀಟಾಗಿ ಕಿವಿಗೆ ಕತ್ತಿಗೆ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ಸು ಮತ್ತು ಮಾಯ್ಶ್ಚರೈಸಿಂಗ್ ಎಫೆಕ್ಟ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ಎಷ್ಟು ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಬರುತ್ತೆ ಅಂದರೆ ನಿಮಗೆ ಅನಿಸುತ್ತೆ ಎಷ್ಟು ಗ್ಲೋ ಬಂದಿದೆ ಅಂತ. ಈಗ ಸಡನ್ನಾಗಿ ಪಾರ್ಲರ್ಗೆಲ್ಲ ಹೋಗೋಕ್ಕಾಗಲ್ಲ, ಆ ಟೈಮಲ್ಲಿ ಈ ಥರ ಮಾಡಿಕೊಂಡು ನೀವು ಯಾವುದೇ ಫಂಕ್ಷನ್ನ ನೀಟಾಗಿ ಆರಾಮಾಗಿ ಅಟೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಪ್ಯಾಕ್ ಎಲ್ಲ ಹಾಕಾದ್ಮೇಲೆ ನೀವು ಅದು ಡ್ರೈ ಆಗೋ ತನಕನೂ ಬಿಡಬೇಕು. ನೀವೀಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ ಹಾಗೆ ಮಲ್ಕೊಂಡು ಅಂದರೆ ಬೇಕಾದ್ರೆ 2 ಕಾಟನ್ ಇದನ್ನು ತೊಗೊಂಡು ಹತ್ತಿ ತೊಗೊಂಡು ಅದರಲ್ಲಿ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಕಣ್ಮೇಲೆ ಹಾಕ್ಕೊಳ್ಳಿ. ಕಣ್ಣು ತುಂಬ ತಂಪಾಗುತ್ತೆ, ಕಣ್ಣಿಗೂ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಆ ಥರ ಮಾಡಿಬಿಟ್ಟು ಫುಲ್ ಡ್ರೈ ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಬೋದು. ನಾನು ಆಲ್ರೆಡಿ ಕೈಗೆ ಸ್ಕ್ರಬ್ ಮಾಡಿದೆ ಅಂತ ನಿಮ್ಗೆ ಹೇಳಿದೆ. ಸೊ ಅದಕ್ಕೆ ಸ್ವಲ್ಪ ಫೇಸ್ ಪ್ಯಾಕನ್ನು ಅದಕ್ಕೆ ಆ ಪ್ಯಾಕ್ನ ಇದಕ್ಕೆ ಕೈಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಏಕೆಂದರೆ ಸ್ಕ್ರಬ್ ಮಾಡಾದ್ಮೇಲೆ ಸ್ವಲ್ಪ ಪ್ಯಾಕ್ ಹಾಕಿದ್ರೆ ಸ್ಕಿನ್ನು ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಗ್ಲೋ ಆಗಲಿ ಹ್ಯಾಂಡನು ಅಂತಂದ್ಬಿಟ್ಟು ನೀಟಾಗಿ ಅದಕ್ಕೂ ಅಷ್ಟೇ ಇರುವಂಥ ಪ್ಯಾಕ್ನ ನೀಟಾಗಿ ಹಚ್ತಾ ಇದ್ದೀನಿ. ಕೈನೂ ಅಷ್ಟೇ ತುಂಬ ಚೆನ್ನಾಗಿ ಗ್ಲೋ ಬಂತು, ನನಗೆ ತುಂಬ ಇಷ್ಟ ಆಯಿತು. ನೀವೂ ಅಷ್ಟೇ ಈ ಥರ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಿ. ಆ ಥರ ಎಲ್ಲ ಏನು ಎಲ್ಲ ಗೊತ್ತಿರೋರೇ ಮಾಡಬೇಕು ಅಂತೀನಿಲ್ಲ, ಮಾಡಿರೋರೆಲ್ಲ ಗೊತ್ತಿರೋರೆಲ್ಲ ಅವ್ರಿಗೂ ಫಸ್ಟು ಏನೂ ಗೊತ್ತಿಲ್ಲದೇ ಮಾಡಿರ್ತಾರೆ, ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ. ಅದೇ ಥರ ನೀವು ಅಷ್ಟೇ ಮಾಡ್ತಾಯಿದ್ರೆ ನಿಮಗೂ ಗೊತ್ತಾಗುತ್ತೆ ಏನು ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದು, ಏನು ಮಾಡಿದ್ರೆ ಇಲ್ಲ ಅಂತ. ಇದರ ಹೋಮ್ ಮೇಡ್ ಮಾಡುವಾಗ ನೀವೇ ಆಲ್ಮೋಸ್ಟ್ ಮನೇಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾನು ಇದನ್ನೆಲ್ಲ ಡ್ರೈ ಆಗೋದಕ್ಕೆ ಹಾಗೆ ಬಿಡ್ತೀನಿ. ಸ್ಕಿನ್ ಹತ್ರನೂ ಅಷ್ಟೇ ನೀವು ಫಸ್ಟು ಕೆನ್ನೆ ಹತ್ರ ಹಣೆ ಹತ್ರ ಡ್ರೈ ಆದಂಗೆ ಅನಿಸುತ್ತೆ, ಬಟ್ ಕಣ್ಣ ಹತ್ರನೂ ನೀಟಾಗಿ ಡ್ರೈ ಆಗೋ ಥರ ತನಕ ವೆಯ್ಟ್ ಮಾಡಬೇಕು. ನೀಟಾಗಿ ಎಲ್ಲ ಡ್ರೈ ಆದಮೇಲೆ ಅದನ್ನ ವಾಶ್ ಮಾಡ್ಕೊಂಡು ಬನ್ನಿ. ನೋಡಿ ಇವಾಗ ನನ್ನ ಸ್ಕಿನ್ನು ಫುಲ್ಲು ಡ್ರೈ ಆಗಿದೆ, ಎಲ್ಲ ನನಗೆ ಸ್ಕಿನ್ನು ಎಳ್ದಂಗೆ ಆಗ್ತಾ ಇದೆ. ಸೊ ಈ ಥರ ಬಂದರೆ ನೀಟಾಗಿ ಡ್ರೈ ಆಗಿದೆ ಅಂತ, ಮತ್ತು ಸ್ಕಿನ್ನು ಟೈಟ್ ಆಗುತ್ತೆ ನೀಟಾಗಿ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇ ನೋಡಿ ಇವಾಗ ನಂದು ಸ್ಕಿನ್ನು ಎಷ್ಟು ಈವನಾಗಿ ಕಾಣ್ತಾ ಇದೆ. ಎಲ್ಲ ಬ್ಲ್ಯಾಕ್ ಇತ್ತು, ಮಧ್ಯ ಸ್ವಲ್ಪ ಗಡ್ಡ ಹತ್ರ ಆಗ್ಬೋದು, ಮೂಗು ಹತ್ರ ಆಗ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕಿನ್ನು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಯಾವಾಗ ಫ್ರೀ ಇರ್ತೀರಾ ಆವಾಗ ವೀಕ್ಲಿ ಒನ್ಸು, ಮಂತ್ಲಿ ಒನ್ಸು, ಬರೀ ಪ್ಯಾಕ್ ಆದರೂ ಪರವಾಗಿಲ್ಲ ಹಾಕಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಸ್ಕಿನ್ನ ನೀವು ನೀಟಾಗಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಮೂಗು ಮೇಲೆ ಗಡ್ಡದ ಹತ್ರ ಅದನ್ನು ರಿಮೂವ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಮುಖ. ಅಟ್ಲೀಸ್ಟ್ ನಾವು ಪಾರ್ಲರ್ಗೆ ಹೋಗೋದು ಬೇಡ, ಮನೇಲೇ ನಮ್ಮ ಮನೇಲಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ನಮ್ಮನ್ನು ನಾವು ನೀಟಾಗಿ ಇಟ್ಕೊಂಡು ಚೆನ್ನಾಗಿ ಕಾಣೋ ಥರ ನಮಗೆ ಕಾನ್ಫಿಡೆನ್ಸ್ ಬರೋ ಥರ ಇಟ್ಕೊಳ್ಳೋಣ. ನೀವು ಇದನ್ನು ಮನೇಲಿ ಯೂಸ್ ಮಾಡಿ ನೋಡಿ. ಸೊ ನಾನು ಈ ಥರ ಅವಾಗ ಟ್ರೈ ಮಾಡ್ತಾ ಇರ್ತೀನಿ, ನೀವು ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಸ್ಕಿನ್ ಚೆನ್ನಾಗಿ ಅನಿಸುತ್ತೆ. ಪಾರ್ಲರ್ಗೆ ಹೋಗಬೇಕು ಅಂತ ಏನೂ ಇಲ್ಲ. ಓಕೆ ನೋಡಿ, ನನ್ನ ಸ್ಕಿನ್ನು ಇವಾಗ ಹತ್ರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ನಾನು ವಿಟಮಿನ್ ಇ ಆಯಿಲ್ ಹಾಕಿರೋದ್ರಿಂದ, ಮೊಸರು ಹಾಕಿರೋದ್ರಿಂದ ತುಂಬ ಸಾಫ್ಟ್ ಕೂಡ ಆಗಿದೆ, ಹೀಗೆ ಗ್ಲೋ ಕೂಡ ಆಗಿದೆ. ಸೊ ಸ್ವಲ್ಪ ಬ್ರೈಟ್ನೆಸ್ ಕೂಡ ಬಂದಿದೆ. ಅಂದರೆ ನನ್ನ ಸನ್ ಟ್ಯಾನ್ ಆಗಿರುತ್ತಲ್ಲ ಅದೆಲ್ಲ ರಿಮೂವ್ ಆಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ವಿಡಿಯೋ ನೋಡಿದ್ರಾ? ಹೇಗೆ ಅನ್ನಿಸ್ತು ನೋಡಿದ್ರೆ ನೀವು ಅಂದರೆ ನೀವು ಅನ್ಕೊಬೋದು ನೀವು ಮೊದಲೇ ಒಂದು ಸ್ವಲ್ಪ ಬ್ರೈಟ್ ಇದೆ ಅದಕ್ಕೆ, ಇಲ್ಲ ಅದು ನಿಜವಾಗ್ಲೂ ಬ್ರೈಟ್ ಕಾಣಿಸುತ್ತೆ, ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣ್ಬೋದು. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನನ್ನ ಸ್ಕಿನ್ನೇ ನೋಡಿ, ನೀವು ಡೈಲಿ ವ್ಲಾಗ್ಸ್ ನೋಡ್ತೀರಾ ಅಲ್ವಾ, ಹೇಗಿತ್ತು ಸ್ಕಿನ್ನು, ಇವಾಗ ಹೇಗೆ ಬ್ರೈಟ್ ಆಗಿದೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ನಾನು ಇವಾಗ ಮಂತ್ಲಿ ಒನ್ಸ್ ಆ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಸೊ ಮಂತ್ಲಿ ಒನ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಮಗೂ ಡೆಡ್ ಸ್ಕಿನ್ಸು, ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ, ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿ ತೆಗೆದ್ರೆ ಸ್ಕಿನ್ ಇನ್ನೂ ಚೆನ್ನಾಗಿ ಕಾಣುತ್ತೆ, ಗ್ಲೋ ಆಗಿ ಕಾಣುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಕೆಮಿಕಲ್ಸ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಸಮ್ಟೈಮ್ಸ್ ಯೂಸ್ ಮಾಡಲೇಬೇಕಲ್ವ, ಅದಕ್ಕೆ ಯೂಸ್ ಮಾಡ್ತೀನಿ. ಬಟ್ ಇವಾಗ ನಂಗೆ ತುಂಬ ಇಷ್ಟ ಆಯಿತು, ನಾನು ಇದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.